ಮಾಡ್ರಿ ಗಣಿತ ಸರಿಯಾಗಿ ತಿಳ್ಕೊಂಡು ಮಾಡ್ರಿ. ತಿಳಿತು ಅಂದ್ರೆ ನೀವು ಬಿಡಿಸೋದಾತಂದ್ರೆ ವಿಡಿಯೋ ಆನ್ ಮಾಡಿ. ಇಲ್ಲಿ ಅವಾಗ ಮ್ಯಾಪ್ ಇದ್ದು ನೋಡ್ರಿ, ಎಲ್ಲರೂ ಇದನ್ನ ತಿಳಿಸಿ ಹೇಳ್ತಾನು ನೋಡ್ರಿ. ಈಗ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಒಂದು ಹಿಂಗೆ ಕರ್ನಾಟಕದ ಮ್ಯಾಪ್ ಇತ್ತು. ಹಿಂಗೆ 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 ಕರ್ನಾಟಕ ಮ್ಯಾಪ್ ಇದ್ದಾಗ ತೋರಿಸ್ತದೆ ನಿಮಗೆ ಇದೊಂದು ಮಾದರಿ. ಹಿಂಗೆ ಮ್ಯಾಪ್ ಇದ್ದಾಗ ಅವಾಗ ಹಿಂಗೆ ಸ್ಕೇಲ್ ಇರ್ತಿದ್ದು. ಹಿಂಗೆ 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 ಸ್ಕೇಲ್ ಹಾಕಿದ್ದು, ಸಣ್ಣನು ಸ್ಕೇಲ್ ಇರ್ತಾವೆ ಒಳಗೆ ಹಿಂಗೆ ಚೌಕ್ 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 ಇದ್ವು. ಈ ಸ್ಕೇಲ್ ಏನು ತೋರಿಸ್ತಾವಂದ್ರೆ ಒಂದು ಗೆರೆದಿಂದ ಒಂದು ಗೆರೆಗೆ ಎಷ್ಟು ಕಿಲೋಮೀಟ್ರ್ ಆಗ್ತದೆ ಅನ್ನೋದು ತೋರಿಸ್ತದ. ಏನು ಒಂದು ಗೆರೆದಿಂದ ಒಂದು ಗೆರೆಗೆ ಎಷ್ಟು ಕಿಲೋಮೀಟ್ರ್ ಆಗ್ತದೋ ಒಂದು ಸ್ಕೇಲ್ ಇರ್ತದೆ. ಈ ಸ್ಕೇಲಿನ ಮೇಲೆ ಯಾವ ಊರು ಎಷ್ಟು ಕಿಲೋಮೀಟ್ರ್ ಅದನ್ನು ತಿಳ್ಕೊಬೋದು. ಈಗ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಇದು ಹಿಂಗೆ ಹಿಂಗೆ ಎಲ್ಲ ನೋಡಿ ಹಿಂಗೆ ಹಿಂಗೆ ಇರ್ತಾವೆ. ಹಿಂಗೆ ಕರ್ನಾಟಕದೊಂದು ಉದಾಹರಣೆ ತೋರಿ. ಹಿಂಗೆ ಅವಾಗ ಮ್ಯಾಪ್ದಾಗ ಹಿಂಗೆ ಸ್ಕೇಲ್ ಹಾಕಿದ್ದಿರ್ತಿದ್ದು. ಈ ಸ್ಕೇಲ್ ಮೇಲೆ ಮ್ಯಾಪ್ಗಳನ್ನು ತೆಗೆಯೋದು. ಈ ಸ್ಕೇಲ್ ಏನು ಹೇಳ್ತದಂದ್ರೆ ಒಂದು ಗೆರೆದಿಂದ ಅದೇ 1 ಸೆಂಟಿಮೀಟರು ಅಥವಾ ಒಂದು 10 ಮಿಲಿಮೀಟರು ಒಟ್ಟು ಒಂದು ಸ್ಕೇಲ್ ಮೇಲೆ ಬರೀತಿದ್ರೆ ಹಂಗೆ ಇದು ಎಷ್ಟು ಹೇಳ್ತದೆ, 8.6 ಸೆಂಟಿಮೀಟ್ರ್ ತೋರಿಸ್ತದ ಅಂತ ಹೇಳ್ತಾರೆ. ಒಂದು ಪಾಯಿಂಟದಿಂದ 8 ಸೆಂಟಿಮೀಟ್ರ್, 1 ಸೆಂಟಿಮೀಟ್ರ್, 2 ಸೆಂಟಿಮೀಟ್ರ್, 3, 4, 5, 6, 7, 8.6 ಸೆಂಟಿಮೀಟ್ರ್ ತೋರಿಸ್ತದ. ಅಂದ್ರೆ ಅದು ಎಷ್ಟು ಕಿಲೋಮೀಟ್ರ್ ದಾರಿ ತೋರಿಸಿದಂಗೆ ಆಗ್ತದ ಅಂತ ತೋರಿಸ್ತದೆ. ಅವಾಗ ನಾವು ಹೆಂಗೆ ಮಾಡ್ಬೇಕಂದ್ರೆ ಸ್ಕೇಲ್ ಏನದ 1 ಸೆಂಟಿಮೀಟರ್ ಬರೋಬ್ಬರಿ 8 ಕಿಲೋಮೀಟರ್, 1 ಸೆಂಟಿಮೀಟರ್ ಬರೋಬ್ಬರಿ 1 ಸೆಂಟಿಮೀಟರ್ ಬರೋಬ್ಬರಿ 8 ಕಿಮಿ ತೀತಾ. ಆಮೇಲೆ 8.6 ಸೆಂಟಿಮೀಟರ್ ಬರೋಬ್ಬರಿ 8.6 ಸೆಂಟಿಮೀಟರ್ ಬರೋಬ್ಬರಿ ಎಷ್ಟು ಕಿಲೋಮೀಟರ್? 8.6 ಗುಂಡ್ಲೆ 8 ಕಿಲೋಮೀಟ್ರ್ ಸರ್ವಾಸ್ ಬಾಗಿಲೆ 1. 8 6 48 ಎಲ್ಲ ಬಂತು 4, 8 8 64, 1 4 68. ಒಂದು ಸ್ಥಾನ ಬಿಟ್ಟು ಬಿಂದು ಕೊಟ್ಟುಬಿಟ್ಟು ಇದು ಕಿಮಿ ಅಂತ 68.8 ಕಿಮಿ ತೋರಿಸ್ತದ. ಅದು ಎಷ್ಟು ತೋರಿಸ್ತದ? 68.8 ಕಿಮಿ. 68.8 ಕಿಮಿ ನೋಡ್ರಿ. ಇನ್ನೊಂದ್ಸಲ ಗುಣಾಕಾರ ಮಾಡಿ. 8 6 48 4, 8 8 64, 68.8 ಕಿಮಿ. ಆಯ್ತು ಸರ್, 68.8 ಕಿಮಿ. ಓಕೆ, 68.8 ಕಿಮಿಯಲ್ಲಿ ಅದು ಸೀದಾಗುತ್ತಲ್ಲದ. ಇದು ಮ್ಯಾಪ್ ಹೆಂಗೆ ಹಾಕಿರ್ತಾರ ಅನ್ನೋದು ನಿಮ್ಗೆ ನಾ ಸುಮ್ಮ ಅದನ್ನೊಂದು ಉದಾಹರಣೆ ತೋರಿಸಿದ. ಇದು ನೋಡ್ರಿ, ಮ್ಯಾಪ್ದೊಳಗೆ ಇದು ಪೂರ್ವ, ಇದು ಪಶ್ಚಿಮ, ಇದು ದಕ್ಷಿಣ, ಇದು ಉತ್ತರ. ಈ ಸ್ಕೇಲ್ ಮೇಲೆ ಮ್ಯಾಪ್ಗಳು ಇರ್ತಾವೆ. ಅವಾಗ ಹಳೆ ಮ್ಯಾಪ್ಗಳೆಲ್ಲ ನೀವು ತೊಗೊಂಡ್ರೆ ಈಗ ಎಷ್ಟು ಕಿಲೋಮೀಟ್ರ್ ಅದ, ಬೆಂಗಳೂರದಿಂದ ಬಿಜಾಪುರ ಎಷ್ಟು ಕಿಲೋಮೀಟ್ರ್ ಅದ ಅಂದ್ರೆ ಆ ಸೆಂಟಿಮೀಟ್ರ್ಗಳನ್ನು ಎಣಿಸಿ ನೀವು ಒಂದು ಸ್ಕೇಲ್ ಅಂತ ಇಲ್ಲಿ ಮೂಲ್ಯ ಬರೆದಿರ್ತಾರೆ. ಸ್ಕೇಲ್ 1 ಸೆಂಟಿಮೀಟರ್ = ಇಷ್ಟು ಕಿಲೋಮೀಟ್ರ್ ಅಂತ ಬರೆದಿರ್ತಾರೆ. ನೀವು ಗುಣಾಕಾರ ಮಾಡಿದರೆ ಬೆಂಗಳೂರದಿಂದ ಬಿಜಾಪುರದ್ದು ಟೋಟಲ್ ಎಷ್ಟು ಉದ್ದದ ಕಿಲೋಮೀಟ್ರ್ ಅಂತ ತೋರಿಸ್ತದೆ. ಅಷ್ಟು ಚಂದವಾಗಿನ ಮ್ಯಾಪ್ಗಳು ಸ್ಕೇಲ್ ಮೇಲೆ ಮಾಡ್ತಿದ್ರು. ತಿಳಿತಲ್ಲ ಈ ಗಣಿತ? ಅದನ್ನ ಸ್ಕೇಲ್ ಅಂದ್ರೆ ಏನು? 1 ಸೆಂಟಿಮೀಟ್ರ್ ಬರೋಬ್ಬರಿ. ಸ್ಕೇಲ್ ಅಂದ್ರೆ ಒಂದು ಇದ್ರೊಳಗೆ ಮ್ಯಾಪ್ದೊಳಗೆ 1 ಸೆಂಟಿಮೀಟ್ರ್ ಅಂತರ ಎಷ್ಟು ಬರ್ತದ ಅಂದ್ರೆ 8 ಕಿಲೋಮೀಟರ್ ಬರ್ತದ. 8.6 ಸೆಂಟಿಮೀಟರ್ ಇರ್ತಾರೆ, ಎಷ್ಟು ಕಿಲೋಮೀಟರ್ ತೋರಿಸ್ತದ ಅಂತಂದ್ರೆ 8.6 1 68.8 ಕಿಲೋಮೀಟರ್ ತೋರಿಸ್ತದೆ. ಉತ್ತರ ಸಂಖ್ಯೆ ಸಿ. ಇಂಥವೆಲ್ಲ ಸರಳ ಬರ್ತಾವ. ಕೆಲವೊಂದು ಥಿಂಕಿಂಗ್ ಪವರ್ ಲೆಕ್ಕಗಳನ್ನು ಸರಿಯಾಗಿ ನೋಡ್ಕೋಬೇಕು. ಫೇರ್ದಾಗ ಅದು ಬರ್ಕೋರಿ. ನೋಡ್ರಿ, ವಿಡಿಯೋ ಆಗಲೆಲ್ಲ ನೋಡ್ರಿ ಎಲ್ಲ ಗಣಿತ.